ಕ್ಷಮಿಸ್ಬಿಡಿ ಮಹಾರಾಜ. ಪಂಡಿತ ರಾಮಕೃಷ್ಣ, ಸರ್ವಪ್ರಥಮ ತಾವಿದ್ದನ್ನು ಹೇಳಿ ತಾವಿ ಬೊಕ್ಕಸದ ಒಳಗೆ ಏನು ಮಾಡುತ್ತಿದ್ದೀರಿ? ನಾವು ಹೇಳ್ತಿದ್ವಿ ಮಹಾರಾಜ, ಈ ಪಂಡಿತ ರಾಮಕೃಷ್ಣ ನಮ್ಮೆಲ್ಲರಿಗೂ ಮೋಸ ಮಾಡುತ್ತಿದ್ದಾರೆ. ವಚನ ನೀಡಿದ ನಂತರವೂ ಸ್ಪರ್ಶಮಣಿಯನ್ನು ತರಲಿಲ್ಲ. ನನ್ನ ಬಳಿ ಸ್ಪರ್ಶಮಣಿ ಇರ್ಲೇ ಇಲ್ಲ. ಅರೆ, ನನ್ನ ಬಳಿ ಏನು ಸ್ಪರ್ಶಮಣಿ ಅಂತ ವಸ್ತು ಎಲ್ಲಿಯೂ ಇಲ್ಲ. ಎಲ್ಲವೂ ಕಾಲ್ಪನಿಕ. ಏನ್ ಹೇಳ್ತಿದ್ದೀರಿ? ನಾವು ಸ್ವಯಂ ನಮ್ಮ ಕಣ್ಣುಗಳಿಂದ ನೋಡಿದ್ವಲ್ಲ. ಹಾಗಾದ್ರೆ ಅದೇನು ಪಂಡಿತ ರಾಮಕೃಷ್ಣ? ಸರಿ, ನೀವೇ ಹೇಳಿ, ತಾವು ಬಾವಿಯಲ್ಲಿ ಸ್ವರ್ಣ ಮುದ್ರೆಗಳನ್ನ ಎಸೆಯುತ್ತಿದ್ರೋ ಅಥವಾ ಇಲ್ಲವೋ? ಎಸೆಯುತ್ತಿದ್ದೆ. ತಾವು ಲೋಹದ ಮುದ್ರೆಗಳನ್ನ ಸ್ವರ್ಣ ಮುದ್ರೆಗಳನ್ನಾಗಿ ಪರಿವರ್ತನೆ ಮಾಡ್ತಿದ್ರೋ ಅಥವಾ ಇಲ್ಲವೋ? ಮಾಡ್ತಿದ್ರಿ. ನೋಡಿದ್ರೆ ಮಹಾರಾಜ ಒಪ್ಕೊಂಡ್ರು. ಲೋಹದ ಈ ಮುದ್ರೆಯನ್ನು ಸ್ವರ್ಣ ಮುದ್ರೆಯನ್ನಾಗಿ ನಾನು ಈಗಲೂ ಪರಿವರ್ತನೆ ಮಾಡಬಲ್ಲೆ. ಇದಕ್ಕೆ ಸ್ಪರ್ಶಮಣಿಯ ಅವಶ್ಯಕತೆ ಏನಿದೆ? ಈಗಲೇ ನೋಡಿ. ನೋಡಿದ್ರ ಮಹಾರಾಜ, ನೋಡಿದ್ರ ನಾವು ಹೇಳಿದ್ವಲ್ಲ ನಾವು ಇಲ್ಲಿ ನೋಡಿ. ಮಹಾರಾಜ, ನಾನು ಲೋಹದ ಮುದ್ರೆಯನ್ನ ಸ್ವರ್ಣ ಮುದ್ರೆಯನ್ನಾಗಿ ಯಾವುದೋ ಸ್ಪರ್ಶಮಣಿಯ ಸಹಾಯದಿಂದ ಪರಿವರ್ತನೆ ಮಾಡಿಲ್ಲ. ಮತ್ತೆ ಹೇಗೆ ಮಾಡಿದ್ರಿ? ಇದು ಬಂಗಾರ ಬಣ್ಣದ ಪ್ರತಾಪ. ಬಂಗಾರ ಬಣ್ಣದ ಪ್ರತಾಪ ಅರ್ಥಾತ್? ಅಂದರೆ ಇಲ್ಲಿ ನೋಡಿ ಮಹಾರಾಜ, ಲೋಹದ ಮುದ್ರೆಯ ಮೇಲೆ ಸ್ವಲ್ಪ ಚಿನ್ನದ ಬಣ್ಣ ಲೇಪಿಸಿದೆ. ಕೆಲಸ ಮುಗೀತು. ಇದೆಲ್ಲ ಇಲ್ವಾ? ಇದು ಈ ಗುಂಡಪ್ಪನ ಆವಿಷ್ಕಾರ ಮಹಾರಾಜ. ನಂದೇ ಆವಿಷ್ಕಾರ. ಬಾಯಿ ಮುಚ್ಚು, ನಂದೇ ಆವಿಷ್ಕಾರ. ಇದರ ಅರ್ಥ ಏನೆಂದರೆ ಈ ಗುರುವರ್ಯ ನಕಲಿ ಮುದ್ರೆಗಳ ಜೊತೆ ನೋಡಿದರು. ಹೌದು ಮಹಾರಾಜ, ಗುರುವರ್ಯರು ನನ್ನನ್ನು ನಕಲಿ ಮುದ್ರೆಗಳನ್ನ ಬಾವಿಗೆ ಎಸಿಬೇಕಾದ್ರೆ ನೋಡಿದ್ರು. ಅದನ್ನ ಗುಂಡಪ್ಪ ತನ್ನ ಆಟಕ್ಕೋಸ್ಕರ ಬಳಸ್ಕೊಂಡಿದ್ದ. ಗುರುವರ್ಯ. ಮಹಾರಾಜ, ಒಂದು ವೇಳೆ ನಮ್ಮ ಸ್ಥಾನದಲ್ಲಿ ಬೇರೆ ಯಾರೇ ಇದ್ದಿದ್ರು ಅವರಿಗೂ ಕೂಡ ಹೀಗೆ ಅನ್ನಿಸ್ತಿತ್ತು, ಈ ಪಂಡಿತ ರಾಮಕೃಷ್ಣರ ಬಳಿ ಸ್ವರ್ಣ ಮುದ್ರೆಗಳ ಭಂಡಾರವೇ ಇದೆ ಎಂದು. ಮಹಾರಾಜ, ಸ್ಪರ್ಶಮಣಿಯ ಮಾಹಿತಿ ಈ ಇಬ್ಬರು ಮೂರ್ಖರು ದಣಿಮಣಿ ನಮಗೆ ನೀಡಿದ್ರು. ಹಾ ಗುರುವರ್ಯ, ನಮಗೆ ಅರ್ಥವಾಗುತ್ತದೆ. ಯಾರಿಗಾದರೂ ಭ್ರಮೆಯಾಗುತ್ತದೆ. ಪಂಡಿತ ರಾಮಕೃಷ್ಣ, ನೀವಿದನ್ನು ಹೇಳಿ ನೀವು ಚಿಕ್ಕ ಮಹಾರಾಣಿಯರಿಂದ ಉಡುಗೊರೆ ಸ್ವೀಕರಿಸಲು ಏಕೆ ಒಪ್ಪಲಿಲ್ಲ? ಕಾರಣ ಹೇಳಿ ಪಂಡಿತ ರಾಮಕೃಷ್ಣ, ನಾವು ಕಾರಣ ತಿಳಿಯಲು ಬಯಸುತ್ತೇವೆ. ಮಹಾರಾಜ, ನಾನಂತೂ ಆ ಸಮಯವೇ ಹೇಳಲು ಬಯಸಿದ್ದೆ, ಆದರೆ ತಾವು ಹೇಳಲು ಅವಕಾಶವೇ ನೀಡಲಿಲ್ಲ. ಉಚಿತವಿದೆ, ನಾವು ನಿಮಗೆ ಅವಕಾಶ ನೀಡುತ್ತೇವೆ, ಹೇಳಿ. ಮಹಾರಾಜ, ಧನ ಎಂತ ವಸ್ತು ಎಂದರೆ ಅದು ಎಷ್ಟು ಸಿಕ್ಕಿದ್ರೂ ಅಲ್ಪವೇ ಅನ್ಸುತ್ತೆ. ನನಗೂ ಈ ವಿಷಯದ ಅನುಭೂತಿ ಆಯ್ತು. ಈಗ ಲೋಭಕ್ಕೆ ಅಥವಾ ಯಾವುದೇ ವಸ್ತುವಿನ ಅತಿಗೆ ಪೂರ್ಣ ವಿರಾಮ ಹಾಕಬೇಕೆಂದು. ಅತ್ಯಧಿಕ ಧನ ತನ್ನ ಜೊತೆ ಅತ್ಯಧಿಕ ಸಮಸ್ಯೆಯನ್ನೂ ಕರೆತರುತ್ತೆ ಮಹಾರಾಜ. ನಮಗೆ ತಿಳಿಯುವುದೇ ಇಲ್ಲ ಈ ಧನದ ಲೋಭ ಯಾವಾಗ ನಮ್ಮ ಹೃದಯದಲ್ಲಿ ಬೇರೂರುವುದೆಂದು. ನನಗೂ ಆ ಸಮಯದಲ್ಲಿ ಹೀಗೆ ಭಾಸವಾಯಿತು ಮಹಾರಾಜ, ಲೋಭಿಯಾಗುತ್ತಿದ್ದೇನೆಂದು. ಹಾಗೂ ನಾನು ಈ ಲೋಪವನ್ನು ಸರಿ ಮಾಡಿಕೊಳ್ಳಲು ಪ್ರಯತ್ನಿಸಬೇಕೆಂದು. ಈ ಕಾರಣದಿಂದ ನಾನು ಧನದ ಗಂಟನ್ನ ನಿರಾಕರಿಸಿಬಿಟ್ಟೆ. ತಾವು ಸ್ಪರ್ಶಮಣಿಯಂಥ ದುರ್ಲಭ ವಸ್ತುವಿನ ಬದಲಾಗಿ ನನ್ನನ್ನು ಆಯ್ಕೆ ಮಾಡಿದ್ರಿ. ನೀವಿದನ್ನು ಹೇಗೆ ಯೋಚಿಸಿದಿರಿ ಪಂಡಿತ ರಾಮಕೃಷ್ಣ? ನಾವು ಸ್ಪರ್ಶಮಣಿಯನ್ನೇ ಆಯ್ಕೆ ಮಾಡಿದ್ದೇವೆ. ಇಲ್ಲಿ ಉಪಸ್ಥಿತರಾಗಿರುವ ಈ ಸ್ಪರ್ಶಮಣಿಯ ಆಯ್ಕೆ. ಹೌದು, ನಿಮ್ಮ ಬಗ್ಗೆ ಹೇಳುತ್ತಿರುವುದು. ಹಾಗೆಯೇ ಪಂಡಿತ ರಾಮಕೃಷ್ಣ, ಇದು ಕೂಡ ಸತ್ಯ. ಹೌದು, ನಿಮ್ಮ ಬಳಿಯೂ ಒಂದು ಸ್ಪರ್ಶಮಣಿ ಇದೆ. ನಿಮ್ಮ ಬುದ್ಧಿ, ನಿಮ್ಮ ಮಸ್ತಿಷ್ಕ ಯಾವ ಸ್ಪರ್ಶಮಣಿಗೂ ಕಮ್ಮಿ ಇಲ್ಲ. ಅತಿ ಉತ್ತಮ ಮಹಾರಾಜ. ಪಂಡಿತ ರಾಮಕೃಷ್ಣರ ಮಸ್ತಿಷ್ಕವು ನಮ್ಮ ರೀತಿಯೇ ಸ್ಪರ್ಶಮಣಿಗೆ ಸಮಾನ. ಅವಶ್ಯ ಗುರುವರ್ಯ, ಅವಶ್ಯ. ಗುರುಜಿ, ದಯಮಾಡಿ ಹೇಳಿ, ಕಾರಣವೇ ಇಲ್ಲದೆ ನಮ್ಮ ಮಹಾರಾಜರ ಬಳಿ ಯಾಕೆ ಹೋಗ್ತಿದ್ದೇವೆ?
ಅರೆ ಅರ್ಥ ಮಾಡಿಸಿ ಗುರುಜಿ, ನೀವ್ ಅನ್ಕೊಂಡಷ್ಟು ನಾವೇನ್ ಮೂರ್ಖರಲ್ಲ. ಅಯ್ಯೋ, ನಾನ್ ಅಂದ್ಕೊಂಡಿರೋದ್ಕಿಂತ ಅಧಿಕ ಮೂರ್ಖರು ನೀವು. ತಲೆ ಯಾಕೆ ತಿಂತಿದ್ದೀರಾ? ಪ್ರಶ್ನೆ ಮಾಡದೆ ಸುಮ್ನೆ ನಮ್ ಜೊತೆ ಬನ್ನಿ. ನೋಡಿ, ಹೋಗ್ತಾ ಬರ್ತಾ ಮಹಾರಾಜರಿಗೆ ಪ್ರಣಾಮ ಮಾಡ್ತಿದ್ರೆ ಆಗ ಮಹಾರಾಜರ ಪ್ರಿಯ ವ್ಯಕ್ತಿಗಳ ಪಟ್ಟಿಯಲ್ಲಿ ಎತ್ತರ ಎತ್ತರ ಎತ್ತರದಲ್ಲಿರ್ತೀವಿ ನಾವು. ಪಂಡಿತ ರಾಮಕೃಷ್ಣ, ಇವ್ರು ಯಾಕೆ ಹೇಗೆ ಓಡ್ತಿದ್ದಾರೆ? ಇವ್ರು ಹೇಗೆ ಓಡ್ತಿದ್ದಾರೆ ಅಂದ್ರೆ ಇವ್ರ ಹಿಂದೆ ಯಾವ್ದೋ ಭೂತ ಇರೋ ತರ. ಅಲ್ಗಾಡೋ ದ್ವಾರ. ಮಣಿ ಮಣಿ ಇಲ್ಲಡು, ಇವ್ರು ನಮ್ಮ ಮಹಾನ್ ವಿದ್ವಾನ್ ಆಚಾರ್ಯ ಗುರುದೇವ. ದೊಡ್ಡ ದ್ವಾರ ಅಲ್ಗಾಡೋದು ನೋಡಿ ಸ್ವಯಂ ಅಲ್ಗಾಡ್ತಿದ್ದಾರೆ. ದೋತಿ ಅಲ್ಗಾಡ್ತಿದೆ. ಭಯ ಪಡ್ತಾ ಇರೋದಕ್ಕೆ ಜಾರ್ತಿದೆ ಗುರುಜಿ. ನಮ್ಮಯ್ಯ ಧೋತಿ ಕೇವಲ ಜಾರ್ತಿದೆ, ಭಯಕ್ಕೆ ನಿಮ್ಮದು ಉದುರೆ ಹೋಗುತ್ತೆ. ಈ ಅಲುಗಾಡುವ ದ್ವಾರದ ಸತ್ಯ ತಿಳಿದರೆ ಏನು? ಇದು ಭೂತದ ದ್ವಾರ. ಇದರ ಒಳಗಿರುವ ಭೂತ ಒಳಗೋಗೋರ್ನ ಹೊರಗೆ ಬರೋದಕ್ಕೆ ಬಿಡಲ್ಲ. ಏನು ಉಪಾಸ್ಯ ಮಾಡ್ತಿದ್ರೆ ಗುರುಜಿ ನೀವು ಕೂಡ? ನಾವು ನಿಮಗೆ ಎಚ್ಚರಿಸಿದ್ವಿ, ಆದ್ರೆ ನೀವು ನಮ್ಮ ಮೇಲೆ ಆಕ್ರಮಣ ಮಾಡಿ ನಮ್ಮನ್ನೇ ಹೆದರಿಸ್ತಿದ್ದೀರಾ. ನಾವೇನು ಮಾಡಿಲ್ಲ ಗುರುಜಿ. ಮುಚ್ಚಿ ಮೂರ್ಖರೇ, ಇನ್ನೊಮ್ಮೆ ಹೀಗೆ ಮಾಡಿದ್ರೆ ಈ ದ್ವಾರದ ಒಳಗೆ ತಳ್ಳಿಬಿಡ್ತೀನಿ. ನೋಡಿದ್ರೆ ಗುರುಜಿ, ನಾವ್ ಹೇಳಿಲ್ವಾ ನಾವೇನು ಮಾಡ್ಲಿಲ್ಲ ಅಂತ? ಆದ್ರೆ ನೀವಂತೂ ನಮ್ಮನ್ನ ನಂಬೋದೇ ಇಲ್ಲ. ಯಾಕೆ ಮಾಡಿದ್ರು ಈ ದುಸ್ಸಾಹಸ? ಬಹುಶಃ ಗುರುವರು ಯಾರಾದ್ರೂ ಕೈಲಿ ಸಿಕ್ಕಾಕೊಂಡಿದ್ದಾರೆ. ಅಯ್ಯೋ, ಇದೇನು ಇನ್ನು ನಾವು ಆಂಟನಿ ಶುರು ಮಾಡಿಲ್ಲ, ಭಯ ಬೀರ್ತರಾಗ್ತಿದ್ದೀರಾ? ಮಹಾರಾಜರ ಭಾವಮೈದುನರೇ ನೀವು? ನಾನು ವಾಸುದೇವ್. ಭಯಭೀತರಾಗ್ಬಿಡಿ, ಆನಂದವಾಗುತ್ತೆ. ನಿಮ್ಮ ಜೊತೆ ಲಗೋರಿ ಆಡಬೇಕಿದೆ. ನಮಗೆ ಪಂಡಿತ ರಾಮಕೃಷ್ಣ ಎಲ್ಲ ಹೇಳಿದ್ದಾರೆ. ಪಂಡಿತ ರಾಮಕೃಷ್ಣ ಎಲ್ಲ ಹೇಳಿದಾರ? ಏನ್ ಹೇಳಿದ್ದಾರೆ? ಅದೇ, ಈ ಅರಮನೆಯಲ್ಲಿ ನಿಮ್ಮಂತ ಮಹಾರಥಿ ಯಾರೂ ಇಲ್ಲ ಲಗೋರಿ ಆಟದಲ್ಲಿ. ಇದಂತ ರಾಮಕೃಷ್ಣ ಸತ್ಯವನ್ನೇ ಹೇಳಿದ್ದಾರೆ. ನಾವು ಮಹಾರಥಿ. ಲಗೋರಿ ಆಟವೆಂದರೆ ನನಗೇನು ತಿಳಿಯದು ಗುರುಜಿ, ನೀವು ಜ್ಞಾನಿ, ನಿಮಗ್ ಗೊತ್ತಿರ್ಬೇಕು. ಗುರುಜಿ, ನಾನು ಹೇಳ್ತೇನೆ, ಲಗೋರಿ ಆಟದಲ್ಲಿ ಎಲ್ಲಕ್ಕಿಂತ ಮೊದಲು ಒಬ್ಬ ಚೆಂಡಿನಿಂದ ಕಲ್ಲಿನ ಗೋಪುರವನ್ನು ಉರುಳಿಸ್ತಾನೆ. ಅದರ ನಂತರ ಆಟಗಾರರು ಉರುಳಿಸಿದವನ ಹಿಂದೆ ಹೊಡಿ ಅವನ ಬೆನ್ನಿಗೆ ಚೆಂಡೆಯನ್ನು ಎಸೆಯುತ್ತಾರೆ. ಅದರ ಅನುಭವ ಈಗ ತಾನೇ ಆಯ್ತು. ಆಡ್ತಿರಲ್ವಾ ಲಗೋರಿ ನಮ್ಮ ಜೊತೆ? ನಡೀರಿ, ಖಂಡಿತ ಆಡೋಣ. ಆದರೆ ಪಂಡಿತ ರಾಮಕೃಷ್ಣ ಮಹಾರಥಿಗಳ ಮಹಾರಥಿ ಲಗೋರಿ ಆಟದಲ್ಲಿ. ಪಂಡಿತ ರಾಮಕೃಷ್ಣ, ಎಲ್ಲಿ ಹೋಗ್ತಿದ್ದೀರಿ ತಾವು? ಇಲ್ಲಿ ಬನ್ನಿ 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 ಬನ್ನಿ. ನಾನು ಬನ್ನಿ, ಬಾಲಕನ ಜೊತೆ ಲಗೋರಿ ಆಡಿ. ಇಲ್ಲ 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 ಇಲ್ಲ, ಮಹಾರಾಜರ ಬಾಮೈದರು ನಿರಾಕರಣೆ ಸಲ್ಲದು. ಇವರಿಗೆ ನಿಮ್ಮ ಕಲೆ ಕಲಿಸಿ. ತಾವಿಲ್ಲಿನ ರಾಜಗುರುಗಳು, ಕಲಿಸುವುದು ನಿಮ್ಮ ಧರ್ಮ. ಪಂಡಿತ ರಾಮಕೃಷ್ಣ ಸರಿಯಾಗಿ ಹೇಳ್ತಾ ಇದ್ದಾರೆ. ಈಗಂತ ನೀವು ನನಗೆ ಆಟ ಕಲಿಸ್ಲೇಬೇಕು, ಇಲ್ಲವಾದಲ್ಲಿ ಅನ್ಯಥಾ ಏನು? ಗುರುಜಿ, ಈ ಅನ್ಯತಾ ಒಳಗಿರುವ ಗೂಢಾರ್ಥ ತಿಳಿಯುತ್ತೆ. ಮಹಾರಾಜರ ಖಡ್ಗದಿಂದ ನಿಮ್ಮ ಶಿರ ಹೋಯ್ತು. ಜಾಗ್ರತೆ ಗುರುಜಿ.
ಈಗ ಹೇಳಿ ಗುರುವರ್ಯ, ನೀವು ಕಲಿಸ್ತೀರಿ ಅಲ್ವಾ ಈ ಮುಗ್ಧ ಬಾಲಕನಿಗೆ? ಇವನು ಮುಗ್ಧ ಬಾಲಕನೇ ಗುರುವರ್ಯ. ಎಷ್ಟು ಮುಗ್ಧ ಬಾಲಕ. ಕಲಿಸುತ್ತೇವೆ, ಏಕೆ ಕಲಿಸುವುದಿಲ್ಲ? ಖಂಡಿತ ಕಲಿಸುತ್ತೇವೆ, ಇದರಲ್ಲಿ ಅನುಮಾನವೇ ಬೇಡ. ನೋಡಿದ್ರ ವಾಸುದೇವ ಕುಮಾರ, ನಮ್ಮ ಗುರುವರ್ಯ ಎಂಥ ಮಹಾನ್ರು. ನಿಮಗೀಗ ಲಗೋರಿ ಕಲಿಸಿದ ಹೊರತು ಇವರೆಲ್ಲಿಂದ ಅಲಗಾಡುವುದಿಲ್ಲ. ನಾವು ಅಲ್ಗಾಡೋಕೆ ಬಿಡೋದೇ ಇಲ್ಲ. ಎಲ್ಲಿವರೆಗೂ ಇವ್ರು ನಮಗ್ ಸರಿಯಾಗಿ ಕಲಿಸುವುದೇ ಇಲ್ಲ. ಒಳ್ಳೆ ನಿರ್ಧಾರ. ಅರೆ ಧೋತಿ ಜಾಗ್ರತೆ ಗುರುಜಿ. ನಿಮ್ ಕಾಲು ದೋತಿಯಲ್ಲಿ ಸಿಲ್ಕಿದ್ರೆ ನೀವು ಮುಗಿಸ್ ಬೀಳ್ತೀರಿ. ಗುರುವರಿಯ ಹೇಳಿ ಅಲ್ವಾ, ಈ ಆಟ ಕಲಿಯೋದಕ್ಕೆ ಪ್ರಥಮವಾಗಿ ಏನು ಮಾಡಬೇಕು? ಸರ್ವಪ್ರಥಮ ನಾವು ಗುರಿ ಸಾಧಿಸಲು ಗುರಿ ಹುಡುಕ್ಬೇಕಾಗತ್ತೆ. ಗುರಿಯನ್ನು ಹುಡುಕಬೇಕು. ಗುರಿ ಹುಡುಕಣ. ಹುಡುಕಲೇಬೇಕು ಗುರಿ. ಪಂಡಿತ ರಾಮಕೃಷ್ಣ, ಗುರಿ ಒಂದು ವೇಳೆ ಈ ಚೆಂಡು ಈ ಕೊಠಡಿಯ ಒಳಗಡೆ ಹೊರಟೋದ್ರೆ ಆಗ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ದೊರೆಯುತ್ತದೆ. ಮಣಿ, ಅಪಾಯದ ಮುನ್ಸೂಚನೆ ಕಾಣಿಸ್ತಿದೆ. ನಾವು ಶೀಘ್ರವೇ ಜಾಗ ಖಾಲಿ ಮಾಡಬೇಕು. ನೀವೇನು ಮುಕ್ತವಾಗಿ ಮಾತಾಡುತ್ತಿರುವಿರಿ? ಅದು ನಾವು ನಿಮಗ್ ಕಲ್ಸೋಕೆ ಅಂತ ಉತ್ತಮ ಉಪಾಯ ಹಾಗೂ ಉತ್ತಮ ಗುರಿ ಹುಡುಕ್ತಿದ್ವಿ. ಗುರಿ ಸಿಕ್ಬಿಡ್ತು. ಅಲ್ಲಿ ನೋಡಿ ಆ ಗೋಡೆ ಮೇಲೆ ಇರುವ ರಂಧ್ರ ಕಾಂತ, ಅದೇ ನಿಮ್ಮ ಗುರಿಯಾಗಿರುತ್ತೆ. ಈಗ ಈ ಚೆಂಡು ಅದರ ಒಳಗೆ ಪ್ರವೇಶ ಮಾಡಬೇಕು. ಕೇವಲ ಅದನ್ನೇ ನೋಡ್ತೀರಿ. ಎಷ್ಟು ಕೇಂದ್ರಿತವಾಗುತ್ತೆ ಅಂದ್ರೆ ನಿಮ್ಮ ಜೊತೆ ನಿಂತಿರುವ ನಾನು ಕಾಣಿಸುವುದೇ ಇಲ್ಲ. ಖಂಡಿತ ಕಾಣಿಸುವುದಿಲ್ಲ. ಕೇವಲ ಚೆಂಡು ಗುರಿ ಮಾತ್ರ ಕಾಣುತ್ತದೆ, ಬೇರೇನೂ ಕಾಣಿಸುವುದಿಲ್ಲ. ಏನು ಕಾಣಿಸುತ್ತಿಲ್ಲ. ನನ್ನ ಜ್ಞಾನದಲ್ಲಿ ಏಕಾಗ್ರತೆ ಜಾಸ್ತಿ ಆಗ್ತಾ ಇದೆ. ಈಗ ನೀವು ಚೆಂಡನ್ನು ನಿಮ್ಮ ಕೈಯಲ್ಲಿ ಹಿಡಿಯಿರಿ ಹಾಗೂ ಆ ರಂಧ್ರವನ್ನೇ ನೋಡುತ್ತೀರಿ. ನಿಮ್ಮ ಧ್ಯಾನ ಹೆಚ್ಚಾಗುತ್ತಿದ್ದಂತೆ ಅದರ ನಂತರ ನಾವು ಕೂಡ ನಿಮಗೆ ಕಾಣಿಸುವುದಿಲ್ಲ. ನೋಡ್ತೀರಿ, ಧ್ಯಾನ ಹೆಚ್ಚಾಗುತ್ತಿರಲಿ. ಇಬ್ಬರು ಕಾಣಿಸುತ್ತಿಲ್ಲ. ಅಂದರೆ ಈ ಕ್ರೀಡೆಯಲ್ಲಿ ಪಾರಂಗತವಾಗಿದ್ದೇವೆ. ನಾವು ಚೆಂಡನ್ನು ತರುತ್ತೇವೆ, ಪುನಃ ಪ್ರಯತ್ನ ಮಾಡುತ್ತೇವೆ. ಗುರುವರ್ಯ, ಅವನಿಂದ ಪಾರಾಗಲು ಅವನನ್ನೇನೋ ಅಲ್ಲಿ ಬಿಟ್ಟು ಬಂದ್ವು. ಆದ್ರೆ ಅವನು ಆ ಕೊಠಡಿಯೊಳಗೆ ಪ್ರವೇಶ ಮಾಡ್ಬಿಟ್ರೆ? ಪಂಡಿತ ರಾಮಕೃಷ್ಣ, ಅವನೇನು ಇಲಿಯೇ ಮುಚ್ಚಿದ ದ್ವಾರದಿಂದ ಪ್ರವೇಶ ಮಾಡಲು? ಹೋದರೆ ಚೆಂಡು ಮಾತ್ರ ಹೋಗುತ್ತದೆ ದ್ವಾರದ ಒಳಗೆ. ನಮಗೆ ಮುಕ್ತಿ ಸಿಗುತ್ತದೆ. ಹಾಗೆ ನೋಡ್ತಿದ್ದೀರಾ? ಅಯ್ಯೋ, ನಾನು ಹೇಳಿದ್ನಲ್ಲ, ಏನು ಆಗಲ್ಲ ಬಾಲಕನಿಗೆ. ನಡೀರಿ. ಏನೋ ಆಗೋಗಿದೆ. ಬನ್ನಿ ನೋಡೋಣ. ಅಯ್ಯೋ ಭಗವಂತ, ಬಾಲಕ ಎಲ್ಲೂ ಕೂಡ ಕಾಣುತ್ತಿಲ್ಲವಲ್ಲ. ಎಲ್ಲಿ ಹೊರಟೋದ? ನನಗ್ ಕಾಣ್ತಿದೆ. ಎಲ್ಲಿ? ಅಲ್ಲೇ ಹೋದ. ನಿಮ್ಮ ಕೃಪೆಯಿಂದ ನೀವೇ ಅಲ್ವೇ ಅವನನ್ನು ನಿಲ್ಬಿಟ್ಟಿದ್ದು? ಇಲ್ಲ ಪಂಡಿತ ರಾಮಕೃಷ್ಣ, ನೀವು ಅವನನ್ನು ಅಲ್ಲಿ ಗುರಿ ಸಾಧನೆ ಮಾಡಲು ಹೇಳಿದ್ದು. ಇಲ್ಲ ಗುರುವರ್ಯ, ನೀವೇ ಹೇಳಿದ್ದು. ನೀವು ಆ ರಂಧ್ರವನ್ನು ಗುರಿ ಮಾಡಿಟ್ಕೊಳ್ಳಲು ಹೇಳಿದ್ರಿ. ಪಂಡಿತ ರಾಮಕೃಷ್ಣ, ಈ ಆರೋಪ ಅಂತೂ ನಮ್ಮಿಬ್ಬರ ಮೇಲೂ ಬರುತ್ತದೆ. ಮಹಾರಾಜರಿಗೆ ತಿಳಿಸ್ಲೇಬೇಕಲ್ವೇ? ಯಾಕೆ ತಿಳಿಸ್ಬೇಕು? ಮರೆತು ಬಿಟ್ರ ಕೋಳಿ? ಆ ಕಳ್ಳ ಸಿಕ್ಕ ನಂತರ ರೂಪವತಿ ನಮ್ಮ ಬಳಿ ಬಂದ ಮೇಲೆ
ಆ ಕಳ್ಳನಿಗೆ ಮೃತ್ಯುದಂಡನೆ ನೀಡುತ್ತೇವೆ. ವಿಚಾರ ಮಾಡಿ, ಬಾಲಕ ಕಾಣೆಯಾಗಿ ಮಹಾರಾಜರ ಬಾಮೈದ ಕಾಣೆಯಾಗಿದ್ದಾನೆ, ಹಿರಿಯ ಮಹಾರಾಣಿ ಚಿನ್ನಾದೇವಿಯ ಪ್ರಿಯ ಭ್ರಾತ ಕಾಣೆಯಾಗಿದ್ದಾನೆ. ವಿಚಾರ ಮಾಡಿ ನಮ್ಮಿಬ್ಬರ ಪರಿಸ್ಥಿತಿ ಏನಾಗುವುದೆಂದು. ಆದ್ರೆ ಗುರುವರ್ಯ, ಆದ್ರೆ ಗೀದ್ರೆ ಏನು ಇಲ್ಲ ಪಂಡಿತ ರಾಮಕೃಷ್ಣ. ನೋಡಿ, ನೀವು ಏನು ಹೇಳ್ಬಿಡಿ, ನಾನು ಏನು ಹೇಳುವುದಿಲ್ಲ. ಆದ್ರೆ ಮಹಾರಾಜರಿಗಂತೂ ತಿಳಿಯುವುದಿಲ್ವೇ ಬಾಲಕ ಕಾಣೆಯಾಗಿದ್ದಾನೆಂದು? ತಿಳಿದ್ಬಿಟ್ರೆ ಹುಡುಕಲು ಸೈನಿಕರನ್ನು ಕಳಿಸ್ತಾರೆ. ಗುರುವರ್ಯ, ಅದು ಭೂತದ ಕೊಟ್ಟಿಡಿ. ಆ ಬಾಲಕನಿಗೆ ಏನಾದ್ರೂ ಆದ್ರೆ? ಪಂಡಿತ ರಾಮಕೃಷ್ಣ, ಈ ಭೂತ ಗೀತ ಇಲ್ಲ, ಏನು ಇಲ್ಲ. ಗುರುಜಿ, ಸ್ವಲ್ಪ ಸಮಯದ ಹಿಂದೆ ನೀವೇ ಹೇಳಿದ್ರಿ ಈ ಭೂತದ ಕೋಣೆ ಒಳಗೆ ಯಾರು ಹೋದ್ರು ವಾಪಸ್ ಬರಲ್ಲ ಅಂತ. ಮೂರ್ಖರು ನೀವಿಬ್ರು, ಸುಮ್ಮನೆ. ಪಂಡಿತ ರಾಮಕೃಷ್ಣ, ಭೂತಗೀತ ಎಂಬುದೆಲ್ಲ ಸುಳ್ಳು. ಹಾ ಗುರುವರ್ಯ, ಭೂತ ಗೀತ ಏನು ಇರೋದಿಲ್ಲ. ಸತ್ಯವಾಗಿ ಹೇಳ್ತೀನಿ ಪಂಡಿತ ರಾಮಕೃಷ್ಣ, ಭೂತಗೀತ ಏನು ಇರುವುದಿಲ್ಲ. ಈಗ ಹೊರಡೋಣ. ಹಾ, ಬನ್ನಿ 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 ಬನ್ನಿ. ನೀವು ಮಾಡಿದ್ ಸರಿ ಇಲ್ಲ ಗುರುಜಿ. ಒಬ್ಬ ಮುಗ್ಧ ಬಾಲಕನ ಜೊತೆ ನೀವು ಮುಗ್ಧನಲ್ಲದಿದ್ದರೇನು ಬಾಲಕನಲ್ಲವೇ? ಆ ಬಾಲಕನನ್ನು ನೀವು ಸಾವಿನ ದವಡೆಗೆ ತಳ್ಳಿಬಿಟ್ರಿ. ಹಾ, ನೀವೇ. ಆ ಬಾಲಕನಾದ್ರೂ ಯಾರು? ಮಹಾರಾಜರ ಭಾವ ಮೈದುನ, ಮಹಾರಾಣಿಯ ಪ್ರೀತಿಯ ಕಿರಿಯ ಸಹೋದರ. ಮಹಾರಾಜರಿಗೆ ಇದು ತಿಳಿದಿಲ್ಲ ಗುರುಜಿ. ಈಗ ತಿಳಿದಿಲ್ಲ, ಆದ್ರೆ ಒಂದಲ್ಲ ಒಂದು ದಿನ ತಿಳಿಯುವುದಲ್ಲವೇ? ಎಲ್ಲಿಯವರೆಗೂ ಈ ಮುಚ್ಚಿಡಲು ಸಾಧ್ಯ ಈ ರಹಸ್ಯವನ್ನು? ಮಹಾರಾಜರಿಗೆ ತಿಳಿದು ಬಿಟ್ರೆ, ತಿಳಿದ್ರೆ ನಿಮ್ ಗತಿ ಏನಾಗುತ್ತೋ? ಏನಾಗುವುದು? ಬಾಲಕನ ಜೀವದ ಪ್ರಶ್ನೆ ಇದು, ನಾವು ತಿಳಿಸ್ಲೇಬೇಕು. ಬಾಲಕನಿಗೆ ಏನಾಗುವುದು? ಬಾಲಕ? ಯಾರ್ ಬಾಲಕ? ಯಾವ ಬಾಲಕ? ನಮ್ಗೆ ಮೊದ್ಲಿಂದಲೂ ಸಂದೇಹವಿತ್ತು. ಹೇ ಭಗವಂತ, ಎತ್ಕೊಳ್ಳಿ. ಶಾರದಾ, ಇವಳು ಗೊತ್ತಾದ್ರೆ ಅಮ್ಮನಿಗೆ ಹೇಳ್ಬಿಡ್ತಾಳೆ. ಅಮ್ಮನಿಂದ ಗುಂಡಪ್ಪಂಗ್ ಗೊತ್ತಾಗತ್ತೆ. ಗುಂಡಪ್ಪ ಇಡೀ ನಗರಕ್ಕೆ ಟಾಮ್ ಟಾಮ್ ಮಾಡ್ತಾನೆ. ಸುಮ್ನೆ ಇರೋದೇ ಒಳ್ಳೇದು. ನಾವು ಸದಾ ನಿಮ್ಮನ್ ಸುಮ್ನಿಸ್ತಿದ್ವು, ಇಂದು ನೀವೇ ಸುಮ್ನಾಗ್ಬಿಟ್ರಿ. ಹೇಳಿ ಹೇಳಿ, ಏನ್ ವಿಷಯ? ನನ್ನನ್ನು ಮೌನವಾಗಿ ಇರಲು ಬಿಡು ಶಾರದಾ. ಅನ್ಯತ ಗೊತ್ತಿಲ್ಲ ಮಹಾರಾಜ ಏನ್ ಮಾಡ್ತಾರೆ. ಅರೆ, ಕಠೋರಕ್ಕಿಂತ ಕಠೋರವಾದ ದಂಡನೆ ನೀಡ್ತಾರೆ ನಿಮ್ಗೆ. ನನ್ನ ಪ್ರಕಾರ ಮೃತ್ಯುದಂಡನೆ ನೀಡುವುದಿಲ್ಲ. ಸತ್ಯವಾಗಿ ಹೇಳಿದೆ, ನಾವು ರಾಜಗುರು ಅಲ್ಲವೇ? ಹಾ, ನೀವೆಷ್ಟು ದೊಡ್ಡ ಅಪರಾಧ ಮಾಡಿದ್ದೀರಿ ಅಂದ್ರೆ ಮೃತ್ಯುದಂಡನೆ ಬಹಳ ಚಿಕ್ಕದು. ನನ್ನ ಪ್ರಕಾರ ಆನೆಗಳ ಕಾಲಿಂದ ನಿಮ್ಮನ್ನ ತುಳಿಸ್ತಾರೆ. ಭಯಭೀತರಾಗುವ ಅವಶ್ಯಕತೆ ಇಲ್ಲ ಗುರುದೇವ. ನಿಮಗೆ ಅರಿವೇ ಆಗುವುದಿಲ್ಲ. ನೀವು ಕೆಳಗೆ ಶಿರವಿಡುತ್ತೀರಿ, ಅದರ ಮೇಲೆ ಕಾಲಿಡುತ್ತೆ, ಕಟಕ್ ಅಂತ ಶಬ್ದ ಬರುತ್ತೆ, ಹಾಗೂ ನಿಮ್ಮ ಶಿರ ತೆಂಗಿನಕಾಯಿ ತರ ಒಡೆದೋಗುತ್ತೆ. ನೀವು ಪರಲೋಕ ಸೇರ್ತೀರ ಗುರುಜಿ. ಹೇ ಭಗವಂತ. ಪ್ರಣಾಮ ಗುರುವರ್ಯ. ಪ್ರಣಾಮಗಳು. ಮಹಾರಾಜರು ದರ್ಬಾರಿಗೆ ಶೀಘ್ರ ಉಪಸ್ಥಿತರಾಗಲು ಆದೇಶ ನೀಡಿದ್ದಾರೆ. ಮಹಾರಾಜರ ಸಂದೇಶವಿದೆ. ಈ ತಕ್ಷಣ ದಲ್ಬಾಲಿಗೆ ಬರ್ಬೇಕಂತೆ. ಮಹಾರಾಜ, ತಾವೇ ತಿಳಿಸಿ, ಕುಮಾರ ವಾಸುದೇವ ಎಲ್ಲಿ ಕಾಣೆಯಾಗಿ ಬಿಟ್ಟರು? ನಾವು ಅವರನ್ನು ಶೀಘ್ರ ಹುಡುಕಿ ತರುತ್ತೇವೆ. ಅಷ್ಟೊಂದು ಶೀಘ್ರತೆ ಏನಿದೆ ಮಂತ್ರಿವರ್ಯ? ಮಹಾರಾಜ, ಅಷ್ಟೊಂದು ಶೀಘ್ರತೆ ಏಕೆ ಮಾಡುತ್ತಿರುವಿರಿ ಮಂತ್ರಿವರ್ಯ? ಏನಾದ್ರೂ ತಪ್ಪಾದರೆ? ನಮಗೆ ಕುಮಾರ ವಾಸುದೇವ ಅತ್ಯಂತ ಪ್ರಿಯವಾದವರು ಹೇಳುತ್ತಿದ್ದೇವೆ. ತಾವು ನಿಶ್ಚಿಂತೆಯಿಂದಿರಿ ಮಹಾರಾಜ, ಯಾವ ಲೋಪವೂ ಆಗದು. ತಾವಿದನ್ನು ತಿಳಿಸಿ ಅವರು ಎಲ್ಲಿ ಕಾಣೆಯಾದರು ಎಂದು ನಾವು ಸ್ವಯಂ ಅವರನ್ನು ಹುಡುಕಿ ತರುತ್ತೇವೆ ಮಹಾರಾಜ. ಅದ್ಭುತ. ಆ ಅಲುಗಾಡುವ ದ್ವಾರದ ಆ ನರಭಕ್ಷಕ ಕೋಣೆಯಲ್ಲಿದ್ದಾರೆ ಕುಮಾರ ವಾಸುದೇವ. ಹೋಗಿ ಹೋಗಿ ಅವರನ್ನು ಕರೆತನ್ನಿ. ಕೊತ್ವಾಲರೇ, ಮಂತ್ರಿವರ್ಯ, ಹೋಗಿ ಶೀಘ್ರ ಕುಮಾರ ವಾಸುದೇವನನ್ನು ಹುಡುಕಿ ತನ್ನಿ. ನಾನು ಕೊತ್ವಾಲ ಯಾರು? ನಾನು ಮತ್ತೆ ಹುಡುಕೋರು ಯಾರು? ನಾನು. ಸೈನಿಕರೇ, ಶೀಘ್ರವಾಗಿ ಆ ಬಾಲಕನನ್ನು ಹುಡುಕಿ. ಸೈನಿಕರೇ, ನಿಮಗೆಲ್ಲರಿಗೂ ಗೊತ್ತಿದೆಯೇ ಏನಾಗಿದೆ ಎಂದು? ಸಮಸ್ಯೆ ಎಷ್ಟು ಗಂಭೀರವಾಗಿದೆ. ಈ ಪ್ರಶ್ನೆ ನಮ್ಮ ಕುಮಾರ ವಾಸುದೇವನದು, ನಮ್ಮ ವಾಸುದೇವನದು. ಈಗ ನಮಗೆ ಪ್ರತೀತಿಯಾಗುತ್ತಿದೆ ನಮ್ಮ ಬಳಿ ಯಾವ ಮಾರ್ಗವೂ ಉಳಿದಿಲ್ಲವೆಂದು. ಆ ಅಲುಗಾಡುವ ದ್ವಾರವನ್ನು ತೆರೆಯುವುದನ್ನು ಬಿಟ್ಟು, ಆದರೆ
ಪ್ರಶ್ನೆ ಏನೆಂದರೆ ಆ ಕೋಣೆಯಿಂದ ಇಂದಿನವರೆಗೂ ಯಾರು ಮರಳಿ ಬರದಿರುವಾಗ ಆ ಕೋಣೆಯೊಳಗಡೆ ಹೋಗುವವರ್ಯಾರು?